ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಫ್ಯಾಮಿಲಿ ಕೂಡ ಸ್ವಲ್ಪ ಸುಧಾರಿಸ್ಕೊತಾ ಇದೆ. ಬಟ್ ಏನು ಮಾಡೋದು, ಸುಧಾರಿಸ್ಕೊಂತು ಅಂದಿದ ತಕ್ಷಣ ಮತ್ತೆ ಹಾಗೆ ಮೈ ಬಿಸಿ ಆಗೋದು, ಕೆಮ್ಮು ಬರೋದು ಇದೆಲ್ಲ ಆಗ್ತಾ ಇದೆ. ಆಲ್ಮೋಸ್ಟ್ ಏನು ಕ್ಯೂರ್ ಅಂತೂ ಆಗಿಲ್ಲ ಎಲ್ಲರೂ. ಸೊ ಮನೆಗೆ ಬಂದು ತುಂಬ ಅಂದರೆ ಒಂದು ವಾರ ಆಯಿತು, 9 days ಆಗಿಬಿಡ್ತು. ಒಂದು ವಾರದ ಮೇಲೆ 2 ದಿನ ಆಯಿತು. ಸೊ ಹಂಗಾಗಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಫ್ರೆಶ್ ಆಗಿದ ತಕ್ಷಣವೇ ಮನೆ ಹೊರಗಡೆ ಕಸ ಹೊಡೆದು ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕಿ ಒಂದು ವಾರ ಆಯಿತು ಅಂತ ಅಂದ್ಕೊಂಡು. ಏನಂದರೆ ಇವಾಗ ನಾವು ಯಾವಾಗ ಹುಷಾರಿಲ್ಲದೆ ಮಲ್ಕೊಂಡಿದ್ವಲ್ಲ, ಅವಾಗ ಅಮ್ಮನ ಮನೆಗೆ ಹೋಗಿದ್ವಿ ಎಲ್ಲರೂ. ಸೊ ಅದಾಗಿ ನಮಗೆ ಹುಷಾರಿಲ್ದಂಗಾಗಿ ಒಂದು 2 daysಗೆ ನಮ್ಮ ಅಪ್ಪಾಜಿಗೆ ಫುಲ್ ಜ್ವರ ಬಂತು. ಅದಾಗಿ ನೆಕ್ಸ್ಟ್ ಡೇ ನಮ್ಮ ಅಮ್ಮಂಗೆ ಜ್ವರ ಬಂತು. ಆದರೆ ನಾವೆಲ್ಲರೂ ಕೂಡ ಮಲ್ಕೊಂಡು ಫುಲ್ ರೆಸ್ಟ್ ಮಾಡೋದು, ಒದ್ದಾಡೋದು, ಸಫರ್ ಮಾಡೋದು ಇದೆಲ್ಲ ಆಗ್ತಾಯಿತ್ತು. ಬಟ್ ಆದರೆ ನಮ್ಮಮ್ಮ ಎಷ್ಟೇ ಹುಷಾರಿಲ್ಲ ಅಂತಂದ್ರೂ ಅಟ್ ಎ ಟೈಮ್ ಟ್ಯಾಬ್ಲೆಟ್ಸ್ ತೊಗೊಳ್ತಿತ್ತು, ನಮ್ಮನ್ನು ಕೇರ್ ಮಾಡ್ತಾಯಿತ್ತು. ಅಬ್ಬಾ, ಇವಾಗೂ ನೆನೆಸ್ಕೊಂಡ್ರೆ ಒಂಥರ ಎಷ್ಟು ಆಶ್ಚರ್ಯ ಅನಿಸುತ್ತೆ. ಯಾಕೆಂದರೆ 6 ಜನ, 3 ಮಕ್ಕಳು ಪ್ಲಸ್ ನಾನು, ಜಯಂತ್, ಅಪ್ಪ ಎಲ್ಲರಿಗೂ ಹುಷಾರಿಲ್ಲದೆ ಸೀರಿಯಸ್ ಆಗಿದೆ. ನಮ್ಮಮ್ಮ ಒಬ್ಬರೇ ಪ್ರತಿಯೊಬ್ಬರಿಗೂ ಬಿಸಿನೀರೇ ಕುಡಿಸ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕಷಾಯ ಮಾಡಿಕೊಡ್ತಾ ಇದ್ದಾರೆ. ಟೀ ಅಂದರೆ ಟೀ, ಹಾಗೆ ಟೈಮ್ ಟು ಟೈಮ್ ಊಟ. ನಾವು ಮಲ್ಕೊಂಡಿರೋದೇ ಜಾಸ್ತಿ. ಸೊ ಫುಲ್ ರೆಸ್ಟು. ಅಷ್ಟು ರೆಸ್ಟ್ ಆದ್ರೂ ನಮ್ಮಮ್ಮ ಒಬ್ಬರೇ ಇಷ್ಟು ಜನನೂ ಕೂಡ ನೋಡ್ಕೊಂಡಿದ್ದಾರೆ. ನನಗೆ ಮಲಗಿಸಿ ನೀನು ಮಲ್ಕೋ, ರೆಸ್ಟ್ ಮಾಡು, ನಾನು ನೋಡ್ಕೊತೀನಿ ಅಂತ ಹೇಳಿ ಪಾಪು ನೋಡ್ಕೊಂಡಿದ್ದಾರೆ. ಮತ್ತು ಮಕ್ಕಳಿಗೂ ಕೂಡ ಅವರೇ ಊಟ ಮಾಡಿಸ್ಬೇಕು. ಸೊ ನಾನು ಮಾಡಿದ್ದೇನೆಂದರೆ ಜಸ್ಟ್ ಮೆಡಿಸಿನ್ ಹಾಕ್ತಾಯಿದ್ದೆ. ಯಾಕಂದರೆ ನನಗೆ ಒಂದಿನ ನಾನು ಫುಲ್ ಸ್ಟ್ರಾಂಗ್ ಇದ್ದೆ, ಇವ್ರನ್ನ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ಸೆಕೆಂಡ್ ಡೇಯಿಂದ ಎಷ್ಟು ಮಟ್ಟಿಗೆ ಸುಸ್ತಾಯಿತು ಅಂತಂದರೆ ಎದ್ದೊಳಕ್ಕೂ ಕೂಡ ಆಗ್ತಿರಲಿಲ್ಲ. ಈವನ್ ಇವತ್ತಿಗೂ ಕೂಡ, ಇವಾಗ ಆಲ್ರೆಡಿ ಒಂದು 10 days ಮೇಲೆ ಆಯಿತು ಅನಿಸುತ್ತೆ, 12 days ಆಯಿತು ಅನಿಸುತ್ತೆ. ಸೊ ಇವಾಗಲೂ ಕೂಡ ಬಾಡಿ ಪೇಯ್ನ್ಸ್ ಆಗಿರ್ಬೋದು, ಮತ್ತು ಕೀಲು ನೋವು ಇರುತ್ತಲ್ಲ, ಸೊ ಅದೆಲ್ಲ ಸಖತ್ ಪೇಯ್ನ್ ಆಗ್ತಾಯಿದೆ. ಫಸ್ಟ್ ಟೈಮ್ ಇಷ್ಟರ ಮಟ್ಟಿಗೆ ನಾವು ಈ ಒಂದು ಪೇಯ್ನ್ ಅನ್ನೋದರಿಂದ ಸಫರ್ ಆಗ್ತಾ ಇರೋದು. ಇನ್ನೊಂದು ಏನಂತಂದರೆ ಈ ಕೆಮ್ಮು ಹೋಗ್ತಾ ಇಲ್ಲ ಫ್ರೆಂಡ್ಸ್. ಎಲ್ಲ ಥರ ರೆಮಿಡೀಸ್ ಮಾಡಿದ್ರು ಕೂಡ. ಸೊ ಎನಿವೇ, ಮುಂಚೆಗಿಂತ ಇವಾಗ ಬೆಟರ್, ಮೆಡಿಸಿನ್ಸ್ ತೊಗೊತಾನೆ ಇದ್ದೀವಿ, ಹಾಗೆ ಕ್ಯೂರ್ ಆಗ್ತಾ ಇದ್ದೀವಿ. ಬಟ್ ತುಂಬ ಜನ ಹೇಳಿದ್ದೇನೆಂತಂದರೆ ಎಲ್ಲ ಕಡೆನೂ ಹಿಂಗೆ ಆಗಿದೆ, ವೈರಲ್ ಫೀವರ್ ಆಗಿದೆ, ಸೊ ಏನು ಮಾಡೋಕ್ಕಾಗಲ್ಲ, ಒಂದು ವಾರ ಹೀಗೆ ಆಗುತ್ತೆ ಅದು ಅಂತೇಳಿ. ಸೊ ಅಲ್ಲಿಗೆ ನಾವು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಓಕೆ ಮತ್ತೆ ಮೊದಲಿನ ಥರ ಹಾಕ್ತೀವಿ ಬಿಡು, ಟೈಮ್ ಬೇಕಲ್ವ ಪ್ರತಿಯೊಂದಕ್ಕೂ ಕೂಡ ಅಂತ ಅಂದ್ಕೊಂಡು ಸುಧಾರಿಸ್ಕೊಂಡು ಇವಾಗ ಮತ್ತೆ ನಮ್ಮದು ಡೈಲಿ ರೂಟೀನ್ಸ್ ಏನೇನೆಲ್ಲ ಇದೆ ಅದನ್ನು ಮುಂಚೆ ಥರ ಮಾಡ್ಕೊಳಕ್ಕೆ ಆಗದಿದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಒಂದೊಂದಾಗಿ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಬಟ್ ಮುಂಚೆ ಥರ ಅಂತರೂ ಕಂಟಿನ್ಯೂಸ್ ಆಗಿ ಯಾವುದನ್ನು ಕೂಡ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದರಲ್ಲೂ ಹುಷಾರಿಲ್ದಿರೋ ಮಕ್ಕಳನ್ನ ನೋಡ್ಕೋಬೇಕು ಅಂತಂದರೆ ಎಷ್ಟು ಹೆಡೇಕ್ ಆಗುತ್ತೆ ಅಲ್ವಾ. ಬಟ್ ನನಗೆ ನಮ್ಮಮ್ಮ ಇದ್ದಾರೆ ಅನ್ನೋ ಒಂದು ಧೈರ್ಯ, ನಮ್ಮಮ್ಮ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಹಾಗೆ ಇವಾಗ ಮತ್ತೆ ನಾನು ಕೂಡ ನನ್ನ ಮಕ್ಕಳನ್ನ ನೋಡ್ಕೋಬೇಕು. ಸೊ ನನಗೆ ಸ್ವಲ್ಪ ಹುಷಾರಿದ್ದರೆ ಸಾಕು, ಪ್ರತಿಯೊಂದನ್ನು ಮ್ಯಾನೇಜ್ ಮಾಡಿಬಿಡ್ತೀನಿ. ಬಟ್ ನನಗೆ ಹುಷಾರಿಲ್ಲ ಅಂತಂದರೆ ಅಸ್ಸಲು ನನ್ನ ಕೈಲಿ ಆಗ್ತಾಯಿಲ್ಲ. ಆಫ್ಟರ್ 3rd pregnancy, 3ನೇ ಪಾಪು ಹುಟ್ಟಿದ ಮೇಲೆ ನಾನೊಂದು ಸ್ವಲ್ಪ ನಿಶಕ್ತಿ ಆಗಿರೋದಂದ್ರೂ ನಿಜ ಫ್ರೆಂಡ್ಸ್. ಯಾಕಂದರೆ ಒಂದು ಸ್ವಲ್ಪ ಏನಾದರೂ ಆಯಿತು ಅಂದಿದ ತಕ್ಷಣ ತುಂಬಾ ಕುಗ್ಗುತ್ತಾ ಇದ್ದೀನಿ. ಅದು ಮುಂಚೆಯಿಂದನೂ ಅಷ್ಟೇ, ಇದು ಅನ್ಹೆಲ್ತಿ ಅಂತ ನಾನು ಕರಿತೀನಿ. ಬಟ್ ಇದ್ರ ನಡುವೆ ತುಂಬ ಚೆನ್ನಾಗಿದ್ದೆ. ಬಟ್ ಇವಾಗ ನೋಡಿ, ಈ ಹೊಡೆತಕ್ಕೆ ನಾನು ತಡ್ಕೊಳಕ್ಕಾಗ್ತಾ ಇಲ್ಲ, ಈ ಒಂದು ಜ್ವರ ಶೀತಕ್ಕೆ ತಡ್ಕೊಳಕ್ಕಾಗ್ತಿಲ್ಲ. ಸೊ ಐ ಥಿಂಕ್ ಇಮ್ಯುನಿಟಿ ತುಂಬ ಕಡಿಮೆ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ 3ನೇ ಪಾಪು ಬೇರೆ ಅಲ್ವಾ, ಅದರಲ್ಲೂ ನಾರ್ಮಲ್ ಡೆಲಿವರಿ ನಂದು. ಸೊ ಬ್ಲಡ್ ಎಲ್ಲ ಹೋಗಿರುತ್ತೆ, ಮತ್ತು ಬ್ಲಡ್ ಎಲ್ಲ ಚೆನ್ನಾಗಿ ಉತ್ಪತ್ತಿ ಆಗಿ ಆಮೇಲೆ ನಾನು ನಾರ್ಮಲೈಸ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಅದರಲ್ಲಿ ನಮ್ಮ ಪಾಪು ಫೀಡಿಂಗ್ ಮಾಡ್ತಿರೋದ್ರಿಂದ ಇದೆಲ್ಲ ಕೂಡ ನಾರ್ಮಲ್. ನಾನು ಏನು ಊಟ ಮಾಡ್ತೀನೋ ಅದು ನನಗೆ ಸರಿ ಆಗಲ್ಲ. ಸೊ ಇದೆಲ್ಲ ಯೋಚನೆ ಮಾಡಿ ಇಟ್ಸ್ ಓಕೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬರಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ. ಎಲ್ಲ ಅಂದ್ಕೊಂಡು ಸೆಲ್ಫ್ ಮೋಟಿವೇಶನ್ ತಗೊತಾ ಪ್ರತಿದಿನ ಎದ್ದು ಮತ್ತೆ ನನ್ನ ರೂಟೀನ್ಸ್ನ ಸ್ಟಾರ್ಟ್ ಮಾಡೋದೇ ಆಗಿಬಿಟ್ಟಿದೆ. ಬಟ್ ಏನೇ ಅಂದ್ರೂ ನನಗೆ ನಮ್ಮ ಮನೆಯವರು ಅಂದರೆ ಜಯಂತ್ ಆಗಿರ್ಬೋದು ಮತ್ತು ನಮ್ಮ ಅಮ್ಮ ಆಗಿರ್ಬೋದು ಇಷ್ಟು ಸಪೋರ್ಟಿವ್ ಆಗಿರೋದಕ್ಕೆ ನನ್ನ ಕೈಲಿ ಇದೆಲ್ಲ ಮಾಡೋದಕ್ಕಾಗ್ತಾಯಿದೆ ಅಂತ ಅಂದ್ಕೊತೀನಿ. ಸೊ ಡೈಲಿ ಲಾಗ್ಸ್ ಬರುತ್ತೆ, ನೆಕ್ಸ್ಟ್ ಖಂಡಿತ ನಾನು ಡೈಲಿ ಲಾಗ್ ಶೇರ್ ಮಾಡ್ತೀನಿ. ಆದರೆ ಇವಾಗ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಯಾವಾಗ ಲಾಗ್ ಶೂಟ್ ಮಾಡೋಕ್ಕಾಗುತ್ತೋ ಅವಾಗ ಮಾಡ್ತೀನಿ, ಅದರ್ವೈಸ್ ಸ್ವಲ್ಪ ಡಿಲೇ ಆಗುತ್ತೆ. ಆ್ಯಂಡ್ ಎನಿವೇ, ನೀವಂತರೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ಡೈಲಿ ಲಾಗ್ಸ್ನ. ಅಷ್ಟೊಂದು ಸಪೋರ್ಟ್, ಅಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ. ಹಾಗೆ ಸಮ್ವನ್ಸ್ ಅಂದರೆ ಲಾಗ್ಸ್ನ ಇಷ್ಟಪಟ್ಟು ನೋಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿತಿದ್ದೀರಿ. ಸೊ ಪ್ಲೀಸ್ ನಮ್ಮ ಚಾನಲ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇದೆ ಅಂದರೆ, ನನ್ನ ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದೇ ಒಂದು ಲೈಕ್ ಕೊಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಲೈಕ್ಗೆ ಹಾಲು ತರೋದಕ್ಕೆ ಅಂತ ಜಯಂತ್ ಹೋಗೋವಾಗ ಸೊಪ್ಪು ತೊಗೊಂಬಾ ಅಂತ ಹೇಳಿದ್ದೆ. ಸೊಪ್ಪಿನ ಸಾರು ತಿಂದು ತುಂಬ ದಿನ ಆಯಿತು, ಸೊಪ್ಪಿನ ಸಾರು ಮಾಡ್ಕೊಳ್ಳೋಣ ಅಂತ ಅನಿಸಿ. ಸೊ ಹಾಗೆ ಸ್ವಲ್ಪ ಬೇಳೆ ಖಾಲಿ ಆಗಿತ್ತು ಅಂತೇಳಿ ಬೇಳೆನೂ ತೊಗೊಂಬಾ ಅಂತಲೂ ಕೂಡ ಹೇಳಿದ್ದೆ. ಯಾಕೆ ಅಂದರೆ
ರೇಷನ್ ಈ ತಿಂಗಳು ಎಂಡಿಗೆ ತರಿಸ್ತೀನಿ ನಾನು. ಸೊ ಆಲ್ಮೋಸ್ಟ್ ಯಾವಾಗಲೂ 2 ತಿಂಗಳಿಗೊಮ್ಮೆ ರೇಷನ್ ಬರ್ಸೋದು. ಸೊ ನಂದು ಅಮೌಂಟ್ ಬಂದಾಗ ನಾನು ರೇಷನ್ ತಂದು ಇಟ್ಕೊಂಡ್ಬಿಡ್ತೀನಿ. ಹಾಗೆ ನಿನ್ನೆ ಒಂದು ಪಾರ್ಸಲ್ ಬಂದಿತ್ತು ಅಂತೇಳಿ ಜಯಂತ್ ರಿಸೀವ್ ಮಾಡಿ ಇಟ್ಕೊಂಡಿದ್ರು. ಸೊ ಬಂದ ತಕ್ಷಣ ನನಗೆ ತೋರಿಸಿದ್ರಪ್ಪ ನಿನ್ನ ಪಾರ್ಸಲ್ ಬಂದಿದೆ ನೋಡು ಅಂತೇಳಿ. ದ ಇಂಡಸ್ ವ್ಯಾಲಿಯಿಂದ ಒಂದು ಸಣ್ಣದಾಗಿ ಕಡಾಯಿ ತರಿಸಿದ್ದೆ. ಇದು ಕಂಪ್ಲೀಟ್ ಟ್ರೈ ಸ್ಟೀಲ್ ಆಗಿರುತ್ತೆ. ಸೊ ವಿತ್ ಲಿಡ್ ಜೊತೆಲೇ ಬಂದಿರೋದು. ಸೊ ಲಾಸ್ಟ್ ಟೈಮ್ ನಾನು ಏನು ಪರ್ಚೇಸ್ ಮಾಡಿದ್ನಲ್ಲ ಲಾಸ್ಟ್ ಮಂತಲ್ಲಿ, ಅದಕ್ಕಿಂತ ಒಂದು ಸ್ವಲ್ಪ ಸ್ಮಾಲರ್ ಸೈಜ್ ಇದು. ಸೊ ಅದು ಒಂದು ಒಳ್ಳೆ ಸೈಜಲ್ಲಿತ್ತು, ಅದು ದೊಡ್ಡ ಸೈಜಲ್ಲಿತ್ತು. ಹಾಗಾಗಿ ಅದರಲ್ಲಿ ಲಂಚ್ ಬಾಕ್ಸ್ ಆಗಿರ್ಬೋದು, ತಿಂಡಿ ರೆಸಿಪೀಸ್ ಆಗಿರ್ಬೋದು, ಎಗ್ ರೈಸ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಇದ್ದೀನಿ. ಆದರೆ ಈ ಟೈಮಲ್ಲಿ ಒಂದು ಸ್ಮಾಲ್ ಕಡಾಯಿ ಕೂಡ ಇರಬೇಕಿತ್ತು. ಏನಾದರೂ ಜಲ್ದಿ ಫ್ರೈ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಕರಿಯೋದಕ್ಕಾಗಿರ್ಬೋದು, ಮತ್ತು ಚಿಟ್ಟಿಗೋಸ್ಕರ ಮತ್ತೆ ಏನಾದರೂ ಬೇರೆ ಬೇರೆ ಥರ ತಿಂಡಿಗಳು ರೆಡಿ ಮಾಡ್ತಿರ್ತೀನಲ್ಲ, ಸೊ ಅದಕ್ಕೆಲ್ಲ ಹೆಲ್ಪ್ ಆಗಲಿ ಅಂತೇಳಿ ಚಿಕ್ಕದಾಗಿರೋ ಕಡಾಯಿನ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಅನ್ಬಾಕ್ಸ್ ಮಾಡ್ತಿದ್ದೀನಿ ಏನೇನೆಲ್ಲ ಕೊಟ್ಟಿದ್ದಾರೆ ನಮಗೆ ಅಂತೇಳಿ. ಬಿಲ್ಲೆಲ್ಲ ಕೊಟ್ಟಿರ್ತಾರೆ, ಮತ್ತು ನಮಗೆ ಒಂದು ಮ್ಯಾನ್ಯಲ್ ಕೂಡ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ. ನೀವೇನಾದರೂ ಸ್ಟೀಲ್ ಐಟಮ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀರಿ ಅಂದರೆ ದ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಸಖತ್ತಾಗಿರುವಂಥ ಕುಕ್ವೇರ್ಸ್ಗಳು ಸಿಗ್ತಾ ಇದೆ. ಹಾಗೆ ಇವ್ರ ಹತ್ರ ಇಷ್ಟೇ ಅಲ್ಲ, ಇನ್ನು ಸುಮಾರು ರೀತಿಯಾಗಿರುವಂಥ ಐಟಮ್ಸ್ಗಳು ಒಳ್ಳೆ ಆಫರಲ್ಲಿ ಸಿಗ್ತಾ ಇದೆ. ಪ್ರತಿ ತಿಂಗಳು ಸ್ಪೆಷಲ್ ಆಫರ್ಸ್ ಅಂತ ಇರುತ್ತೆ. ಆ್ಯಂಡ್ ಬೆನಿಫಿಟ್ ಏನಪ್ಪ ಅಂತಂದರೆ, ನನ್ನ ಒಂದು ಕೂಪನ್ ಕೋಡ್ ನೀವೇನಾದರೂ ಯೂಸ್ ಮಾಡಿದ್ದಾಯಿತು ಅಂದರೆ ಸಿಗೋದ್ರ ಜೊತೆಲಿ, ಅಂದರೆ ಆಫರ್ ಸಿಗೋದ್ರ ಜೊತೆಗೆ ಎಕ್ಸ್ಟ್ರಾ ಆಫರ್ ಕೂಡ ನಿಮಗೆ ಸಿಗುತ್ತೆ. ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ತುಂಬ ಬೇಗ ಅಡುಗೆ ಆಗುತ್ತೆ, ಮತ್ತು ಯಾವುದೇ ಕಾರಣಕ್ಕೂ ಅಡುಗೆಗಳು ಸೀದೋಗುವಂಥದ್ದಿಲ್ಲ. ಆಲ್ಮೋಸ್ಟ್ ನಾನು ಇದು ಫಸ್ಟ್ ಟೈಮ್ ಅಲ್ಲ, ಸುಮಾರು ರೀತಿಯಾಗಿ ಕುಕ್ವೇರ್ಸ್ನ ಇಂಡಸ್ ವ್ಯಾಲಿ ಕಡೆಯಿಂದ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಲ್ವ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಮಗೆ ಹೊರಗಡೆ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಬೆಟರ್ ಅಂದರೆ ತುಂಬ ಬೆಟರ್ ಇದೆ. ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಸೊ ನೀವು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ, ಆಫರ್ಸ್ ಎಲ್ಲ ನೋಡಿ. ಸೊ ನನ್ನ ಕೋಡ್ನ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಖಂಡಿತ ಕಲೆಕ್ಷನ್ಸ್ ಮಾತ್ರ ಆಸಮ್ ಆಗಿದೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳಿ. ಈಸಿಲಿ ಕುಕ್ ಮಾಡ್ಬೋದು, ಹಾಗೆ ಈಸಿಲಿ ಕ್ಲೀನ್ ಮಾಡ್ಬೋದು. ಸೊ ಇದು ಆ್ಯಕ್ಚುಲಿ ನಾನು ರೆಡಿ ಮಾಡಿದ್ದು ಮಿಂಚುಗೋಸ್ಕರ. ಹಿಟ್ಟು ಖಾಲಿ ಆಗಿತ್ತು ಅಂತ ಹೇಳಿ ಬೇಳೆ ಮತ್ತು ಅಕ್ಕಿನ ಎಲ್ಲದನ್ನು ತೊಳೆದು ನಾನು ಒಣಗಾಕಿಟ್ಟಿದ್ದೆ. ಸೊ ಹಾಗಾಗಿ ಅಡುಗೆ ಮಾಡೋಕ್ಕಿಂತ ಮುಂಚೆ, ಅಂದರೆ ಸೊಪ್ಪು ಸಾರು ಮಾಡೋಕ್ಕಿಂತ ಮುಂಚೆ ಅವಳಿಗೋಸ್ಕರ ಸ್ವಲ್ಪ ನೀಟಾಗಿ ಹುರಿದು ಇಟ್ಬಿಡೋಣ, ಆಮೇಲೆ ತಣ್ಣಗಾಗಿದ ತಕ್ಷಣ ಪೌಡರ್ ಮಾಡೋಣ ಅಂತ ಅಂದ್ಕೊಂಡು ಸೊ ಪೌಡರ್ಗೆ ರೆಡಿ ಮಾಡಿ ಇಟ್ಟು ಮತ್ತೆ ನಾನು ಬಂದು ನನ್ನ ಪಾಡಿಗೆ ಸೊಪ್ಪು ಸೋಸ್ಕೊತಾ ಇದ್ದೀನಿ. ಸೊ ಅಷ್ಟರೊಳಗಡೆ ಅದು ತಣ್ಣಗಾಯಿತು ಅಂದರೆ ಆಮೇಲೆ ಅಮ್ಮ ಬರೋವಂಥ ಹೊತ್ತಿಗೆ ನಾನು ಪೌಡರ್ ಮಾಡಿ ಮಿಂಚುಗೋಸ್ಕರ ಸ್ಟೋರ್ ಮಾಡ್ಬೋದು. ನಿಮ್ಮ ಮನೇಲಿ ಎಲ್ಲ ಕೆಲಸಗಳು ಕೂಡ ಆಯಿತು, ಕಸ ನೆಲ ಪಾತ್ರೆ ಪ್ರತಿಯೊಂದು ಕೂಡ ಆಯಿತು. ಇವಾಗ ಅಡುಗೆ ಒಂದಿದೆ. ಇವತ್ತು ತಿಂಡಿ ಅಂತ ಏನು ಮಾಡ್ಕೊಳ್ಳಿಲ್ಲ ನಾನು, ಯಾಕಂದರೆ ಸಖತ್ ಮೈಂಡ್ ಆಫ್ ಆಗಿತ್ತು, ತುಂಬ ಲೇಜಿಡೆ. ಅದರಲ್ಲೂ ಏನು ಅಂದರೆ ಇನ್ನೂ ಮಿಟ್ಟುಗೆ ಫುಲ್ ಹುಷಾರಾಗಿಲ್ಲ. ಹಾಗೆ ಮಿಂಚು ಏನಿದ್ದಾಳೆ ಅಂದರೆ ಫುಲ್ ಮೋಷನ್ ಮಾಡ್ಕೊತಿದ್ದಾಳೆ. ಯಾವ ರೇಂಜ್ಗೆ ಅಂತಂದರೆ 1 ಅವರಲ್ಲಿ 10 ಸರಿ ಮಾಡ್ಕೊತಾನೆ ಇರ್ತಾಳೆ. ಒಂದು ಬಟ್ಟೆನ ನಾನು ಅವಳಿಂದ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಷ್ಟರ ಮಟ್ಟಿಗೆ ಲೂಸ್ ಮೋಷನ್. ಅವಳು ಕುತ್ಕೊಂಡಿದ್ದಾಳೆ ಅಂತಂದರೆ ಅಲ್ಲೇ ಲೂಸ್ ಮೋಷನ್ ಆಗಿರುತ್ತೆ. ಸೊ ಫುಲ್ ಗ್ರೀನ್ ಕಲರಲ್ಲಿ ಮೋಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ಅವಳಿಗೆ ಮೆಡಿಸಿನ್ ಹಾಕಿ ಮಲಗಿಸಿದ್ದೀನಿ. ನೋಡೋಣ ಮಧ್ಯಾಹ್ನದೊಳಗಡೆ ಮತ್ತೆ ಸ್ವಲ್ಪ ಸುಧಾರಣೆ ಆಗುತ್ತೆ. ಬಟ್ ಅವಳು ಏನಂದರೆ ಹೆಲ್ತ್ ಅಪ್ಸೆಟ್ ಆದಾಗ ಅಷ್ಟು ಸಲೀಸಾಗಿ ನಿದ್ದೆ ಮಾಡೋವಂಥದ್ದು ಮತ್ತು ಆರಾಮಾಗಿ ಫ್ರೀಯಾಗಿ ಮಲ್ಕೊಳ್ಳೋವಂಥದ್ದು ಮಾಡಲ್ಲ. ಅವಳು ತುಂಬ ಕಿರಿಕಿರಿ ಮಾಡ್ತಿರ್ತಾಳೆ. ಕಿರಿಕಿರಿ ಅಂದರೆ ನನಗೆ ತಲೆಗೆ ಇಡಿಸೋ ಅಷ್ಟಲ್ಲ, ಬಟ್ ಅವಳು ಒಂದು ಕಂಫರ್ಟ್ನೆಸ್ ನನಗೆ ಕಾಣೋದೇ ಇಲ್ಲ. ಸೊ ಆ ಥರ ಕಿರಿಕಿರಿ ಮಾಡ್ತಿದ್ದಾಳೆ. ಹಾಗಾಗಿ ನಾನು ಆಲ್ರೆಡಿ ನೀರು ಕಾದಿದ್ರು ಕೂಡ ಸೊಪ್ಪು ಸೋಸ್ಕೊತ ಕೂತ್ಕೊಂಡಿದ್ದೀನಿ. ಯಾಕೆ ಅಂದರೆ ಜಯಂತಿಗೆ ಬರೋಕ್ಕೆ ಹೇಳಿದ್ದೆ, ಒಂದು ಸ್ವಲ್ಪ ಬಾ, ಅವಳು ಮಲಗಿದ್ದಾಳೆ, ನಾನು ಒಂದು 10 ನಿಮಿಷ ನನ್ನ ಟೈಮ್ ಕೊಡು, ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ, ಹೆಂಗೋ ಎಲ್ಲ ಕೆಲಸಗಳು ಮುಗಿಸ್ಕೊಂಡಿದ್ದೀನಿ, ಸ್ವಲ್ಪ ದೇವ್ರಿಗೆ ದೀಪ ಹಚ್ಚಬೇಕು, ತುಂಬ ದಿನ ಆಯಿತು ಅಂತ ಹೇಳಿ. ಒಂದು ವಾರ ದೇವ್ರಿಗೆ ನಾನು ದೀಪ ಹಚ್ಚಿಲ್ಲ, ಏನು ಹಚ್ಚಿಲ್ಲ, ಒಂಥರ ಮೈಂಡೆಲ್ಲ ಕಂಪ್ಲೀಟ್ ಅಪ್ಸೆಟ್ ಆಗಿಬಿಟ್ಟಿದೆ. ಸೊ ನೋಡ್ಬೇಕು ಫ್ರೆಂಡ್ಸ್, ಇದೆಲ್ಲ ಸುಧಾರಣೆ ಆದಮೇಲೆ ಮತ್ತೆ ನಾನು ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ಯಾವಾಗ ಮತ್ತೆ ಪೂಜೆ ಮಾಡ್ತೀನೋ ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಕಡೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಒಂದು ಕಡೆ ನೀರು ಕೂಡ ಕಾದಾಗಿದೆ, ಹಾಗೆ ಮಿಂಚು ಕೂಡ ಎದ್ದಿದ್ದಾಳೆ. ಸೊ ಎದ್ದ ತಕ್ಷಣ ನೋಡಿ ಈ ಥರ ಕಿರಿಕಿರಿ ಮಾಡ್ತಾಳೆ. ಹಾಗೆ ಅಕ್ಕ ತಂಗಿರಿಬ್ಬರು ರಾತ್ರಿ ಏನು ಮಾಡಿದ್ರು ಅಂದರೆ, ಇವಳು ನನ್ನ 12ವರೆಗೆ ಮಲಗಿಸಿದಾಳೆ ಮಿಂಚು. ಪಾಪ ಜಯಂತ್ಗೆ ಮಿಟ್ಟು 2:30 ಇಂದ 4:00ವರೆಗೂ ಕಾಡಿಸಿದಾಳಂತೆ. ಹಾಗೆ ಇವಳು ಕಾಡಿಸಿದಾಳೆ ಅಂತ ಅಂದ್ಕೊಂಡು ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಜಯಂತ್ಗೆ ಮಿಟ್ಟು ಕಾಡಿಸಿದಾಳೆ. ಹಾಗಾಗಿ ನಿದ್ದೆ ಇಬ್ಬರು ನಮಗೆ ಡಿಸ್ಟರ್ಬ್ ಆಗೋದಲ್ಲದೆ ಮತ್ತು ಮಕ್ಕಳಿಗೂ ಡಿಸ್ಟರ್ಬ್ ಆಗಿರುತ್ತೆ. ನಾವು ಹೆಂಗೋ ಎದ್ಬಿಟ್ವಿ, ಬಟ್ ಇವ್ರು ಎದ್ದಿರಲಿಲ್ಲ. ಆಲ್ಮೋಸ್ಟ್ 10:30 ಮೇಲ್ಗಡೆ ಎದ್ದಿದ್ದಾರೆ ಇವತ್ತಿಬ್ಬರು ಅಕ್ಕ ತಂಗಿರು. ಸೊ ಇವಳು ಎದ್ದ ತಕ್ಷಣ ಇವಾಗ ಮೋಷನ್ ಮಾಡಿಕೊಂಡು ಪೂರ್ತಿ ಕಿರಿಕಿರಿ ಮಾಡ್ತಾಳೆ. ಅವಳನ್ನ ಇಟ್ಕೊಂಡು ಒಂದು ಕೈಯಲ್ಲಿ ಅವಳಿಗೆ ನಾನು ಮಾತಾಡಿಸ್ತಾ ಇದ್ದೀನಿ, ಯಾಕಂದರೆ ಮಿಟ್ಟು ಕೂಡ ಎದ್ದಾಯಿತು. ಸೊ ಫ್ರೆಂಡ್ಸ್, ಮೋಷನ್ ಮಾಡಿಕೊಂಡು ತುಂಬ ಹೊತ್ತಾದಮೇಲೆ ನನಗೆ ಕಾಡಿಸಿ ಇವಾಗ ಮಲ್ಕೊಂಡಿದ್ದಾಳೆ. ಅಷ್ಟರೊಳಗಡೆ ನಾನು ಸ್ನಾನ ಮುಗಿಸ್ಕೊಂಡ್ಬಂದಿದ್ದೀನಿ. ಜಯಂತ್ ಇದ್ದರು ಅಂತ ಹೇಳಿ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಬಂದಾಯಿತು. ಸೊಪ್ಪೆಲ್ಲ ಸಣ್ಣದಾಗಿ ಹೆಚ್ಚಿಟ್ಟು ನಾನು ನೀರು ಹಾಕಿ ಹೋಗಿದ್ದೆ, ಯಾವಾಗಲೂ ಹೀಗೆ ಮಾಡೋದು. ಸೊಪ್ಪನ್ನು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಇಟ್ಬಿಡ್ತೀನಿ. ಬಂದು ಈ ಥರ ಚೆನ್ನಾಗಿ ಜಾಲಿಸಿ
ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಮಣ್ಣೆಲ್ಲ ಕೆಳಗಡೆ ಉದುರ್ಕೊಂಡ್ಬಿಡುತ್ತೆ ಅಂತೇಳಿ. ಸೊ ಇಲ್ಲ ಅಂತಂದರೆ ಆ ಕರ್ಕರ್ ಅಂತಿರುತ್ತೆ ಅಡುಗೆಯಲ್ಲಿ. ನಮ್ಗೆ ಈ ಥರ ಕರ್ಕರ್ ಅನ್ನೋದೇನಾದರೂ ಸಿಕ್ತು ಅಂತಂದರೆ ಅಸಲು ನಮ್ಮ ಮನೇಲಿ ಯಾರು ಊಟ ಮಾಡೋಲ್ಲ. ನಮ್ಮ ಅಮ್ಮ ಅಂತೂ ಡೈರೆಕ್ಟಾಗಿ ಬೈದು ಬಿಡ್ತಾರೆ. ಸೊಪ್ಪನ್ನು ನೀಟಾಗಿ ತೊಳಿಬೇಕು ಫಸ್ಟು ಅಂತೇಳಿ. ಸೊ ಯಾವಾಗಲೂ ಇದೇ ಒಂದು ಮೆಥಡನ್ನು ಫಾಲೋ ಮಾಡ್ತೀನಿ. ಹಾಗೆ ಇವತ್ತೇನಂತಂದರೆ ಸ್ವಲ್ಪ ರೆಡಿ ಆಗೋಣ ಅನ್ನಿಸ್ತು ಫ್ರೆಂಡ್ಸ್. ರೆಡಿ ಅಂದರೆ ಮೇಕಪ್ ಅಲ್ಲ, ಜಸ್ಟ್ ಒಂದು ಕ್ರೀಮ್ ಹಚ್ಕೊಂಡು ಸ್ವಲ್ಪ ಲಕ್ಷಣವಾಗಿ ನೀಟಾಗಿ ಒಂದು ವಾರ ನನ್ನ ಫೇಸ್ನ ನಾನೇ ನೋಡಿಕೊಂಡು ಬೇಜಾರಾಗ್ಬಿಟ್ಟಿತ್ತು. ಯಾಕಂದರೆ ಫೇಸ್ ಪೂರ್ತಿ ಸ್ವೋಲನ್ ಆಗಿರೋ ಥರ ಒಂಥರ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಮೈಂಡ್ ಅನ್ನೋದು ಫುಲ್ ಬ್ಲ್ಯಾಂಕ್. ಯಾಕೆಂದರೆ ಮನೇಲಿ ಒಬ್ರಿಗೆ ಬಂತು ಅಂತಂದರೆ ಅದೇನೋ ಫೇಸ್ ಮಾಡ್ಬೋದು. ಬಟ್ ಅಷ್ಟು ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಯಾರನ್ನ ಅಂತ ಸುಧಾರಿಸೋಣ, ನಮ್ಮನ್ನೋ ಅಥವಾ ಮಕ್ಕಳನ್ನೋ? ಯಪ್ಪ ಯಾವ ಥರ ನರಕ ಗೊತ್ತಾ, ಒಂದು ವಾರದಲ್ಲಿ ನರಕ ದರ್ಶನ ಆಗೋಯ್ತು. ಆಮೇಲೆ ಸ್ಟಾರ್ಟಿಂಗ್ ಜ್ವರ ಬಂತಲ್ಲ, ಆ 2 ಡೇಸ್ ನಮಗೆ ಫುಲ್ ನಿದ್ದೆ ಇಲ್ಲ. ಸೊ ಹಾಗೆಲ್ಲ ಆಗಿದ್ದಕ್ಕೆ ಒಂದು ಸ್ವಲ್ಪ ಮೈಂಡ್ ಸಕ್ಕ ಡಿಸ್ಟರ್ಬ್ ಆಯಿತು. ಅದಕ್ಕೆ ಇವತ್ತು ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ಕ್ರೀಮ್ ಅದೆಲ್ಲ ಹಚ್ಕೊಂಡು ದಿವ್ಯಾ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರು ಅಂತೇಳಿ ನನಗೆ ನಾನೇ ಬೈಕೊಂಡು ಸ್ವಲ್ಪ ನೀಟಾಗಿ ರೆಡಿಯಾಗಿದ್ದೀನಿ. ಸೊ ರೆಡಿಯಾಗಿ ಮತ್ತೆ ಬಂದು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಚಿಟ್ಟಿ ಇದ್ದರೆ ಹೆಂಗೋ ಅವನಿಗೋಸ್ಕರ ಬೆಳಗ್ಗೆನೇ ತಿಂಡಿ ಮಾಡಬೇಕು ಅಂತೇಳಿ ಮಾಡಿಬಿಡ್ತೀನಿ. ಬಟ್ ಇವತ್ತು ಹೆಂಗೆ ಆಯಿತು ಲೇಸಿ ಅಂದರೆ, ಹೆಂಗೋ ಚಿಟ್ಟಿ ಇಲ್ಲ, ಮಿಟ್ಟು, ನಾನು ಮತ್ತು ಮಿಂಚು, ಜಯಂತ್ ಅಷ್ಟೇ ಅಂತೇಳಿ. ಸೊ ಜಯಂತ್ ಕೂಡ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಅವ್ರಿಗೂ ತಿಂಡಿ ಏನು ಬೇಡ ಅಡುಗೆನೇ ಮಾಡಿಬಿಡು ಅಂತ ಹೇಳಿದ್ದಕ್ಕೆ ಉಪವಾಸ ಇದ್ದು ಬೆಳಗ್ಗೆ ತಿಂಡಿ ಎಲ್ಲ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಅನ್ನ ಸಾರು ಮಾಡ್ಕೊಳ್ಳೋಣ, ರೊಟ್ಟಿ ಮತ್ತು ಅನ್ನ ಸಾಂಬಾರು ತಿನ್ನೋಣ ಅಂತ ಅಂದ್ಕೊಂಡು ಅದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇರೋದು. ಸೊ ಅವನಿದ್ದಿದ್ರೆ ಹೆಂಗೋ ಮಾಡಿಬಿಡ್ಬೋದಿತ್ತು. ಸೊ ಚಿಟ್ಟಿಯಲ್ಲಿದ್ದಾನೆ ಅಂದರೆ ಅಮ್ಮನ ಮನೇಲೇ ಇದ್ದಾನೆ. ಮೂವರನ್ನು ಕಟ್ಕೊಂಡು ಹೋಗಿ ಏನು ಒದ್ದಾಡ್ತೀಯಾ ಅಂತೇಳಿ ಅಮ್ಮ ಅಲ್ಲೇ ಉಳಿಸ್ಕೊಂಡಿದ್ದಾರೆ ಚಿಟ್ಟಿನ. ಅವನು ಕೂಡ ಬರೋದಕ್ಕೆ ಇಷ್ಟಪಡ್ತಿಲ್ಲ. ಒಂದು ವಾರ ಚೆನ್ನಾಗಿ ಅಜ್ಜಿ ಮನೇಲಿದ್ದಾನೆ, ಅಲ್ಲೇ ಇರ್ತೀನಿ ಅಂತ ಹೇಳಿ ಹಠ ಮಾಡ್ತಿದ್ದಾನೆ. ಸೊ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರಿಗೆಲ್ಲ ಒಂದು ಕಡೆ ಕುಕ್ಕರಲ್ಲಿ ಹಾಕಿ ಇಟ್ಟು ಬಂದು ಸ್ವಲ್ಪ ಲೈಟಾಗಿ ಧೂಳೆಲ್ಲ ತೆಗೆದು ದೀಪ ಹಚ್ಚಿದ್ದೀನಿ. ಸೊ ನನ್ನ ಫೇಸ್ ನೋಡ್ತಿದ್ದೀರಲ್ಲ ಹೆಂಗಾಗಿದೆ ಅಂತೇಳಿ. ಅದರಲ್ಲೂ ಹುಗಿ ತೊಗೊಂಡು ಸ್ವಲ್ಪ ನಾರ್ಮಲೈಸ್ ಮಾಡ್ಕೊಂಡಿದ್ದೀನಿ. ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಸೊ ಹಾಗೆ ನಮ್ಮದು ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದ್ದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ವೈರಲ್ ಫೀವರ್ ಅಂತ ಗೊತ್ತಾಯಿತು, ಎಲ್ಲ ಕಡೆನೂ ಇದು ಸುದ್ದಿ ಆಗಿಬಿಟ್ಟಿದೆ ಅಂತ. ಸೊ ನೋಡಿ, ಸಾಂಬಾರು ಮಸಾಲೆ ಹಾಕಿ ಹುಣ್ಸೆಹಣ್ಣು ರಸ ಹಾಕಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೆ ಅಂದರೆ, ಯಾಕೆ ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದು ಅಂದರೆ, ಒಂದು ವಾರದಿಂದ ಬಾಯಲ್ಲಿ ನೀರು ಹಾಕಿದ್ರೂ ಕೂಡ ವಿಷ ಅನ್ನಿಸ್ತಾ ಇದೆ, ಅಷ್ಟು ಬಾಯಿ ಕೆಟ್ಟೋಗ್ಬಿಟ್ಟಿದೆ. ಇದು ಮಕ್ಕಳಿಗೋಸ್ಕರ ತೆಗೆದಿಟ್ಟಿದ್ದು. ಹಾಗೆ ನಾನು ಸೊಪ್ಪು ಬೇಳೆ ಹಾಕಿ ಕುದಿಯೋಕ್ಕಿಟ್ಟಾಗ ಹಸಿಮೆಣ್ಸಿನ್ಕಾಯಿ ಹಾಕಿರಲಿಲ್ಲ ಇವತ್ತು, ಮಕ್ಕಳಿಗೂ ಸೇರಿಬಿಟ್ಟೆ. ಹಾಗಾಗಿ ನಾನು ಸಾಂಬಾರು ನಮಗೆ ರೆಡಿ ಮಾಡಿಟ್ಟು ಇವರಿಬ್ಬರಿಗೂ ಕೂಡ ನಾನು ಸೊಪ್ಪನ್ನು ಸೈಡಿಗೆ ತೆಗೆದಿಟ್ಟು ಬಿಸಿ ಅನ್ನೋ ಜೊತೆ ಸ್ಮ್ಯಾಶ್ ಮಾಡಿ ತಿನ್ಸೋಣ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ. ಹಾಗೆ ನಮ್ಮ ಚಿಕ್ಕ ಮೇಡಮವ್ರು ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ. ಸೊ ಅವಳು ದೊಡ್ಡವಳು ಏನು ಅಂತಂದರೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾಳೆ. ಅಮ್ಮ ಫೋನ್ ಕೊಡು ಅಂದ್ಲು. ಇಲ್ಲಮ್ಮ ಒಂದು ಸ್ವಲ್ಪ ಶೂಟ್ ಮಾಡಿ ಆಮೇಲೆ ಕೊಡ್ತೀನಿ ಅನ್ನೋದಕ್ಕೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾಳೆ. ನಾನು ಕರೆದ್ರೂ ಕೂಡ ಆ್ಯಕ್ಚುಲಿ ನನ್ನ ಥರ ರೆಸ್ಪಾನ್ಸ್ ಮಾಡ್ತಿಲ್ಲ. ಬಟ್ ಸ್ವಲ್ಪ ಹೊತ್ತು ಆದಮೇಲೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅವಳು. ಬಟ್ ಅವಳು ಆ ಥರ ಡಲ್ಲಾಗಿದ್ಲು ಅಂತಂದರೆ ನನಗೆ ಎಂಥ ಹೊಟ್ಟೆಲಿ ಸಂಕಟ ಗೊತ್ತಾ. ನಮ್ಮಿಟ್ಟು ಖುಷಿಯಾಗಿದ್ಲು ಅಂದರೆ ನಮ್ಮ ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಅವಳೊಂದು ಸ್ವಲ್ಪ ಡಲ್ ಆದ್ಲು ಅಂತಂದರೆ ನಮಗೆ ತಡ್ಕೊಳಕ್ಕಾಗಲ್ಲ. ಇನ್ನು ಅಡುಗೆ ಆಯಿತು. ಅಡುಗೆ ಆಗಿ ಫಸ್ಟ್ ಮಕ್ಳಿಗೆ ಊಟ ಮಾಡಿಸೋಣ, ಆಲ್ರೆಡಿ ಲೇಟಾಗಿದೆ, ಆಮೇಲೆ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟ್ ಅವ್ರಿಗೆ ಏನು ತೆಗೆದಿಟ್ಟಿದ್ದೆ ಸೊಪ್ಪು ಬೇಳೆ ಅನ್ನದ ಜೊತೆ ಚೆನ್ನಾಗಿ ರುಬ್ಬಿ ಅದನ್ನು ತಗೊಂಬಂದು ಮಿಟ್ಟಿಗೆ ಸಪ್ರೇಟು ಮಿಂಚುಗೆ ಸಪ್ರೇಟ್ ಈ ಥರ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಫಸ್ಟ್ ಅವ್ರಿಗೆ ಊಟ ಮಾಡಿಸಿ ಅವ್ರ ಪಾಡಿಗೆ ಅವ್ರಿಗೆ ಆಟ ಆಡೋದಕ್ಕೆ ಬಿಟ್ಟು ದೆನ್ ನಾನು ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಹಾಗೆ ಏನಂತಂದರೆ ಗ್ಯಾಪಲ್ಲಿ ಮೇಲ್ಗಡೆ ಜಯಂತ್ ಬೆಳಗ್ಗೆನೇ ಬಟ್ಟೆ ಹಾಕೋಗಿದ್ರು, ಹೋಗಿ ತಂದ್ಕೊಂಡ್ಬಿಟ್ಟೆ ಬಟ್ಟೆನ. ಸ್ವಲ್ಪ ಲೈಟಾಗಿ ಯಾಕೋ ಮಳೆ ಬರೋವಂಥ ವಾತಾವರಣ ಆಗಿದೆ ಅಂತೇಳಿ. ಸೊ ಬಿಸಿಲಿದೆ, ಬಟ್ ಆದರೆ ಎಲ್ಲಿ ಮಳೆ ಬಂದುಬಿಡುತ್ತೋ ಅಂತೇಳಿ ಒಣಗಾಗಿರೋವಂಥ ಬಟ್ಟೆನ ತಂದು ಅಲ್ಲಿ ಹಾಕಿದ್ದೀನಿ. ಸೊ ಇವ್ರಿಗೆ ಫಸ್ಟ್ ಊಟ ಮಾಡಿಸೋಣ, ದೆನ್ ಎಲ್ಲ ಕೆಲಸಗಳನ್ನು ಕೂಡ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು. ನಾನು ಕೂಡ ಊಟ ಮಾಡಬೇಕು ಅಂತೇಳಿ ಊಟ ಮಾಡಿಸ್ತೀನಿ. ಮಿಂಚು ಹೆಂಗೆ ಊಟ ಮಾಡ್ತಾಳೆ, ಬಟ್ ನಮ್ಮ ಮಿಟ್ಟುಗೆ ಕತೆ ಹೇಳ್ಕೊಂಡು ಹೇಳಿ ಬಲವಂತವಾಗಿ ಊಟ ಮಾಡಿಸ್ಬೇಕು. ಪಾಪ ಅವಳು ತಿನ್ನೋದೇ ಕಡಿಮೆ ಫಸ್ಟ್. ಅದರಲ್ಲಿ ಇವಾಗ ಜ್ವರ ಬಂದು ಮೆಡಿಸಿನ್ಸ್ ಹಾಕಿ ನಮಗೆ ಹಾಕೋದಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಸುಮ್ಮನೆ ಕುಡಿಯುತ್ತವೆ ಪಾಪ. ಅದರಲ್ಲೂ ನಮ್ಮ ಚಿಟ್ಟಿ ಅಂತೂ ನಮ್ಮ ಅಮ್ಮನ ಹತ್ರ ಎಲ್ಲ ಫೀಲಿಂಗ್ಸ್ ಶೇರ್ ಮಾಡ್ಕೊತಿರ್ತಾನೆ. ಅಮ್ಮ ಅವ ವಿಷ ಆಗುತ್ತೆ, ಅವ ಕುಡಿಯೋದಕ್ಕೆ ಅನಿಸಲ್ಲ ಅಂತೇಳಿ. ಬಟ್ ನಾನು ಬಂದಿದ್ದ ತಕ್ಷಣ ಸುಮ್ಮನೆ ಕುಡಿತಾನೆ. ಹಾಗೆ ನಮ್ಮ ಚಿಕ್ಕ ಮೇಡಮ್ರಿಗೂ ಕೂಡ ಆಟ ಆಡಿಸ್ಕೊತ ತಿನ್ನಿಸ್ಬೇಕು. ಅಯ್ಯೋ ದಿವ್ಯಾ ಏನು ಹಿಂಗೆ ಮಾಡ್ತೀರಾ ಮಕ್ಕಳ ಜೊತೆ ಅಂತ ಕೇಳ್ಬೋದು ನೀವು. ಬಟ್ ಹೌದು, ನಾನು ಅವ್ರ ಜೊತೆ ಆಟ ಆಡ್ಕೊತಾನೆ ತಿನ್ನಿಸೋದು. ಸೊ ಏನಂತಂದರೆ ನನಗೆ ಕೆಮ್ಮು ಕಡಿಮೆನೇ ಆಗಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ನನಗೆ ಬುದ್ಧಿ ತಿಳಿದಾಗಿಂದ ಇದೇ ಫಸ್ಟ್ ಟೈಮ್ ಇಷ್ಟು ಆರ್ಷಾಗಿ
ನನಗೆ ಕೆಮ್ಮು ಬಂದಿರುವಂಥದ್ದು. ಅಷ್ಟು ನನಗೆ ಬೇಜಾರಾಗ್ಬಿಟ್ಟಿದೆ ಕೆಮ್ಮಿನ ಮೇಲೆ. ಹಾಗೆ ಮತ್ತು ಇನ್ನೊಂದೇನಂತಂದರೆ ಸೊಪ್ಪು ಬೇಳೆ ಇವಳಿಗೆ ತುಂಬ ನುಣ್ಣಗೆ ರುಬ್ಬಿದ್ದೆ ನಮ್ಮ ಚಿಕ್ಕ ಮೇಡಮವ್ರಿಗೆ. ಹಾಗೆ ದೊಡ್ಡೋಳಿಗೆ ಸ್ವಲ್ಪ ಅನ್ನ ತರಕಾರಿ ಆಗಿರುತ್ತಲ್ಲ ಹಾಗೆ ರುಬ್ಕೊಂಡಿದ್ದೆ. ಹಾಗಾಗಿ ಇಬ್ರಿಗೂ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಊಟ ಮಾಡಿದ್ಲು. ಊಟ ಮಾಡಿ ತುಂಬ ಹೊತ್ತಾಯಿತು. ತುಂಬ ಹೊತ್ತು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ, ಯಾಕೋ ಡಲ್ ಹೊಡಿತಿದ್ದಾಳೆ ಅಂತೇಳಿ. ಅಮ್ಮ ನಾನು ನಿದ್ದೆ ಮಾಡ್ತೀನಿ ಅಂತ ಅಂದ್ಲು. ಸೊ ಬಂದು ಸುಮ್ಮನೆ ಒಬ್ಬಳೇ ಮಲ್ಕೊಂಡ್ಬಿಟ್ಟಿದ್ದಾಳೆ. ಒಂಥರ ಪಾಪ ಅನ್ನಿಸ್ಬಿಡ್ತು ನನಗೆ. ಹಾಗೆ ಅಮ್ಮಂಗೆ ಫೋನ್ ಮಾಡಿ ಬೇಗ ಕರೆದೆ ನಾನು. ಅಮ್ಮ ಅವಳು ಯಾಕೋ ಫುಲ್ ಡಲ್ ಅನ್ನಿಸ್ತಾಳೆ ಬಾ ಅಂತೇಳಿ ಬಂದರು. ಬೇಗನೆ ಬಂದರು, ಒಂದು 12 ಗಂಟೆ ಟೈಮಿಂಗ್ಸಲ್ಲೇ ಬಂದರು. ಸೊ ಚಿಟ್ಟಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಚಿಟ್ಟಿ ಫುಲ್ ಕ್ಯೂರ್ ಆಗಿದ್ದಾನಲ್ಲ, ಹಾಗಾಗಿ ಆ್ಯಕ್ಟಿವ್ ಆಗಿ ನನ್ನ ತಲೆ ತಿನ್ನೋದು, ಅಮ್ಮನ ತಲೆ ತಿನ್ನೋದು, ತಮ್ಮನ ತಲೆ ತಿನ್ನೋದು ಇದೆಲ್ಲ ಮಾಡ್ತಿದ್ದಾನೆ. ಹಾಗೆ ಮಿಟ್ಟು ಬಂದ ತಕ್ಷಣ ಎಬ್ಬಿಸ್ಬಿಟ್ಟೆ. ಅಮ್ಮ ಬಂದ್ರಲ್ಲ ಆ ತಕ್ಷಣ ಎಬ್ಬಿಸ್ಬಿಟ್ಟೆ, ಅಜ್ಜಿ ಬಂದಿದೆ ಬಾ ಅಂತೇಳಿ. ಅದೇನೋ ಅಮ್ಮನ ಜೊತೆ ಮತ್ತು ಸಖತ್ ಖುಷಿಯಾಗಿರ್ತಾರೆ ಇವರು. ಹಾಗಾಗಿ ಡಲ್ಲಾಗಿದ್ದರು ಅಂತಂದರೆ ಅಮ್ಮನ ಜೊತೆ ಬಿಟ್ಬಿಡ್ತೀನಿ ನಾನು. ಸೊ ಇಲ್ಲಿ ತಮ್ಮ ಏನು ಮಾಡ್ತಿದ್ದಾನೆ ಅಂದರೆ ಜೋಲಿ ಬಂದಿತ್ತು ಒಂದು. ಸೊ DC ಮೋಟರ್ದಿದ್ದು, ಆ್ಯಕ್ಚುಲಿ ಆಟೋಮೆಟಿಕಲಿ ರನ್ ಆಗೋವಂಥದ್ದು, ಅಂದರೆ ತೂಗ್ತಾ ಇರುತ್ತೆ ಅದ್ರ ಪಾಡಿಗದು. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಇನ್ಸ್ಟಾದಲ್ಲಿ ಶೇರ್ ಮಾಡ್ತೀನಿ. ಯಾರಾದರೂ ಚೆಕ್ ಮಾಡಿಲ್ಲ ನನ್ನ ಪ್ರೊಫೈಲ್ ಅಂತಂದರೆ ಚೆಕ್ ಮಾಡಿ. ದಿವ್ಯಾ ಜಯಂತ್ 926 ಅಂತ ಇದೆ, ಅದರಲ್ಲಿ ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡ್ಕೊತೀನಿ. ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ಇದು ಮದರ್ಸ್ಗೆ. ಅಮ್ಮ ಕೂಡ ಬಂದರು. ಸೊ ನೋಡಿ, ಅಮ್ಮನೂ ಕೆಮ್ತಾ ಇದ್ದಾರೆ, ಅಮ್ಮಂಗೂ ಕೂಡ ಕಮ್ಮಿ ಆಗಿಲ್ಲ. ಬಟ್ ನಮ್ಮ ಒಂದು ದಿನವೂ ನಮ್ಮ ಥರ ರೆಸ್ಟೇ ಮಾಡಲಿಲ್ಲ. ಬೆಳಗ್ಗೆ ಮಾತ್ರೆ ತೊಗೊಳ್ಳೋದು, ಮಧ್ಯಾಹ್ನ ಮಾತ್ರೆ ತೊಗೊಳ್ಳೋದು, ರಾತ್ರಿ ಮಾತ್ರೆ ತೊಗೊಳ್ಳೋದು. ಸೊ ಮಾತ್ರೆ ತೊಗೊತಾನೆ ಎಲ್ಲರನ್ನೂ ಕೂಡ ನೋಡ್ಕೊಂಡಿದ್ದಾರೆ. ಸೊ ಚಿಟ್ಟಿ ಮತ್ತು ರುದ್ರ ಅಂದರೆ ನನ್ನ ತಮ್ಮ ಫುಲ್ ಡೀಪಾಗಿ ಜೋಲಿನ ಸೆಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗೆ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತಂದರೆ, ಮಕ್ಕಳಿಗೆ ಒಳಗಡೆನೇ ಜ್ವರ ಇರ್ಬೋದು, ಅದಕ್ಕೆ ಇಷ್ಟು ಡಲ್ಲಿದ್ದಾರೆ ಅಂತೇಳಿ ಪಪ್ಪಾಯ ಎಲೆ ಕಿತ್ಕೊಂಡ್ಬಂದು ಪಪ್ಪಾಯ ಎಲೆನ ಚೆನ್ನಾಗಿ ಕುಟ್ತಾ ಇದ್ದಾರೆ. ನಾನು ಕೂಡ ಕುಟ್ಟಿ ಗಾಯ ಮಾಡಿಕೊಂಡೆ ಕೈನ ಸ್ವಲ್ಪ, ಹಾಗಾಗಿ ನಾನು ಕುಟ್ತೀನಿ ಅಂಥೇಳಿ ನಮ್ಮಮ್ಮ ಕುಟ್ಟಿ ಇವಾಗ ರಸ ತೆಗೆದು ಮಕ್ಕಳಿಗೆ, ನನಗೆ, ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕುಡಿಸ್ತಾ ಇದ್ದಾರೆ. ನಾನು ಮತ್ತು ಚಿಟ್ಟಿ ಮತ್ತು ಮಿಂಚುಗಿಲ್ಲ, ನಾವು ಮೂವರು ಕೂಡ ಒಂದೊಂದು ಸ್ಪೂನ್ ರಸನ ತೊಗೊಂಡಿದ್ದೀವಿ. ಅದಕ್ಕೋಸ್ಕರನೇ ಅಮ್ಮ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಯಾಕೆ ಪಪ್ಪಾಯ ಎಲೆ ಒಳ್ಳೆ ಬೆನಿಫಿಟ್ ಅಲ್ವಾ. ಸೊ ಜ್ವರ ಬೇಗ ಕಡಿಮೆ ಆಗಲಿಕ್ಕಾಗಿರ್ಬೋದು, ಮತ್ತು ಬ್ಲಡ್ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಅದು ಕೂಡ ಕ್ಯೂರ್ ಮಾಡುತ್ತೆ ಅಂತ ಹೇಳಿ ನಮ್ಮಮ್ಮ ಈ ಥರ ಮಾಡ್ಕೊತಾ ಇರೋದು. ಸೊ ನನಗೆ ಸ್ವಲ್ಪ ಸುಸ್ತಾಗ್ತಿರೋದಕ್ಕೆ ನಿನಗೂ ಕೂಡ ಬ್ಲಡ್ ಕಡಿಮೆ ಆಗಿದೆ ಅಂತ ಅಂದ್ಕೊಂಡು ಸೊ ಈ ಥರ ಪ್ರಿಪೇರ್ ಮಾಡ್ತಿದ್ದಾರೆ. ಹಾಗೆ ಈ ಜ್ವರ ಬಂದು ಹೋಯ್ತಲ್ಲ, ಈ ಟೈಮಿಂಗ್ಸಲ್ಲಿ ನಾವು ಆ್ಯಕ್ಚುಲಿ ಬ್ಲಡ್ ಚೆಕಪ್ ಕೂಡ ಮಾಡಿಸಿದ್ದೀವಿ. ಚಿಟ್ಟಿಗೆ ಅಷ್ಟೇ ಮಾಡಿಸಿದ್ದು. ಚಿಟ್ಟಿಗೆ ಏನಾದರೂ ಪಾಸಿಟಿವ್ ಇದೆ, ಬೇರೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ನಾವೆಲ್ಲರೂ ಹೋಗಿ ಮಾಡಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ದೇವರು ನಮ್ಮ ಮೇಲೆ ಆಶೀರ್ವಾದದಿಂದ ಏನೂ ಆಗಿಲ್ಲ, ನಾರ್ಮಲ್ ಇದೆ ಅಂತ ಹೇಳಿ ರಿಪೋರ್ಟ್ ಬಂದರು. ನನಗಂತೂ ತುಂಬ ಶಾಕ್ ಆಯಿತು. ಇಷ್ಟೆಲ್ಲ ಹುಷಾರಿಲ್ಲ ಅಂದರೂ ನಾರ್ಮಲ್ ಇದ್ದಾನ, ಬ್ಲಡ್ಡೆಲ್ಲ ನಾರ್ಮಲ್ ಇದ್ದಾನ. ಸೊ ಹಾಗಿದ್ರೆ ದೇವ್ರು ಕಾಪಾಡ್ತಿದ್ದಾನೆ ಅಂತ ಅಂದ್ಕೊಂಡು ಮತ್ತೆ ದೇವ್ರನ್ನ ನೆನೆಸಿ ಮನೆಗೆ ಬಂದು ಹಾಗೆ ಎಲ್ರಿಗೂ ಬಂದಿರೋದೇ ನಮಗೂ ಬಂದಿದೆ ಅನ್ನೋ ಥರ ನಾರ್ಮಲೈಸ್ ಆಗಲಿಕ್ಕೆ ಟ್ರೈ ಮಾಡ್ತಾಯಿದ್ವಿ. ಸೊ ನೋಡಿ, ರಸನ ಹಿಂಡಿ ತೆಗೆದು ಅದಕ್ಕೊಂದು ಚಮಚದಷ್ಟು ಜೇನುತುಪ್ಪ ಹಾಕಿ ಮಕ್ಕಳಿಗೆ ಕೊಡ್ತಾಯಿದ್ದೀವಿ. ಮಿಟ್ಟುಗೆ ಅದೇನೋ ರಸ ಅಂದರೆ ಕುಡಿಯಲ್ಲ, ಔಷಧಿ ಅಂದರೆ ಕುಡಿಯಲ್ಲ, ಜೇನುತುಪ್ಪ ಅಂತ ಹೇಳಿ ಕರೆದು ಕುಡಿಸಿದ್ದು. ಸೊ ಸಖತ್ ಹೋಗೋರಿತ್ತದು, ಪಾಪ ಅದು ಹೆಂಗೆ ತಡ್ಕೊತೋ ಏನೋ. ಬಟ್ ಪರವಾಗಿಲ್ಲ, ನಮ್ಮ ಚಿಟ್ಟಿ ಮಾಡ್ದಂಗೆ ನಮ್ಮ ಮಿಟ್ಟು ಮಾಡಲ್ಲ, ಸೈಲೆಂಟ್ ಅವಳು. ಏನಾದರೂ ಹೇಳಿದ ತಕ್ಷಣ ಅದನ್ನು ಹಂಗೆ ಅಕ್ಸೆಪ್ಟ್ ಮಾಡ್ತಾಳೆ. ಸ್ವಲ್ಪ ಅವಳಿಗೆ ಎಕ್ಸ್ಟ್ರಾ ಜೇನುತುಪ್ಪ ತಗೊಳಮ್ಮ, ಜೇನುತುಪ್ಪ ಕೊಡು ಅಂತ ಹೇಳಿದ್ದಕ್ಕೆ ಜೇನುತುಪ್ಪ ಕೊಡ್ತಾಯಿದ್ದೀನಿ. ಹಾಗೆ ಇನ್ನೊಂದೇನಂತಂದರೆ, ನೆಕ್ಸ್ಟ್ ಚಿಟ್ಟಿ ಕೊಡೋವಾಗ ಜೇನುತುಪ್ಪ ಬಾಟ್ಲಿ ನಮ್ಮ ಮಿಂಚು ಬಂದು ತಗೊಂಡು ಹೋಗ್ಬಿಟ್ಟಿದ್ದಾಳೆ, ಸಣ್ಣವಳು. ಸೊ ಅವನಿಗೇನು ಮಾಡಿದೆ ಅಂದರೆ, ಬರೀ ಎಲೆ ರಸ ಅಷ್ಟೇ ಒಂದು ಚಮಚದಷ್ಟು ಪೂರ್ತಿ ಕುಡಿಸ್ಬಿಟ್ಟಿದ್ದೀನಿ. ಆಮೇಲೆ ನಾವು ಹುಡುಕ್ತಾನೆ ಇದ್ದೀವಿ, ಸಿಗ್ತಾನೇ ಇಲ್ಲ. ಸಖತ್ ಕಾಮಿಡಿ ಇತ್ತು. ಹಾಗೆ ಇವಾಗ ಮಲ್ಕೊಂಡ್ಳು, ನಮ್ಮ ಸಣ್ಣ ಮೇಡಮ್ ಅವ್ರು ಮಲ್ಕೊಂಡ್ಳು. ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಚೆನ್ನಾಗಿ ಡೀಪ್ ಸ್ಲೀಪ್ ಮಾಡೋದಕ್ಕೆ ಇವಾಗ ಒಳ್ಳೆ ಟೈಮ್ ಅವಳಿಗೆ. ಹಾಗೆ ನಮ್ಮ ತಮ್ಮ ಹೆಂಗೋ ಮಾಡಿ ಮೋಟರೆಲ್ಲ ಫಿಕ್ಸ್ ಮಾಡಿ ಜೋಲಿನ ರೆಡಿ ಮಾಡ್ದೆ. ಬಟ್ ಮನೆ ಮಾತ್ರ ಅವತಾರ ಮಾಡಿಟ್ಟಿದ್ದಾರೆ. ಮತ್ತು ನಾನೆಲ್ಲ ನೀಟಾಗಿ ಇಟ್ಕೊಂಡು ಕಸ ಹೊಡಿಯೋದ್ರೊಳಗಡೆ ಪಿಕ್ಚರ್ ಬಿಟ್ಟೋಗುತ್ತೆ ಅಂತ ಗೊತ್ತಾಯಿತು. ಸೊ ದೆನ್ ಅಮ್ಮಂಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಕ್ಕೆ ಹೇಳಿದ್ದೆ ಮಧ್ಯಾಹ್ನ ಹೊತ್ತು. ಹಾಗಾಗಿ ಅಮ್ಮ ಕೂಡ ಮಲ್ಕೊಂಡಿದ್ರು. ಇವ್ನು ನೋಡಿ, ಆ ಸಣ್ಣ ಮಕ್ಕಳು ಮಲ್ಕೊಳ್ಳೋವಂಥ ಜಾಗದಲ್ಲಿ ಇವನು ಮಲ್ಕೊಂಡು ಆಟ ಆಡ್ತಿದ್ದಾನೆ. ಆಲ್ಮೋಸ್ಟ್ ಒಂದು 20 kgವರೆಗೂ ಇದು ತೂಕ ತಡ್ಕೊಳ್ಳುತ್ತೆ ಅಂತ ಹೇಳಿದರು. ಹಾಗಾಗಿ ನಮ್ಮ ತಮ್ಮ ಚೆಕ್ ಮಾಡ್ತಾ ಇರೋದು. ಚಿಟ್ಟಿ ಬಂದು 18 kg ಇದ್ದಾನೆ ಅನಿಸುತ್ತೆ. ಸೊ ಲಾಸ್ಟ್ ವೀಕ್ ಮೆಡಿಸನ್ ತರೋದಕ್ಕೆ ಹೋದಾಗ ಚೆಕ್ ಮಾಡಿದ್ವಿ, 18 kg ಇದ್ದಾನೆ. ಇವರಿಬ್ಬರು ಫುಲ್ ಕಾಮಿಡಿ ಮಾಡ್ತಾ ಇದ್ದಾರೆ. ನಮ್ಮ ತಮ್ಮನ ಜೊತೆ ಇಷ್ಟಿದ್ದಾನೆ, ಎಷ್ಟು ಕಾಮಿಡಿ ಮಾಡ್ತಾನೆ ಗೊತ್ತಾ ಅವನು. ಸೊ ದೆನ್ ಅದಾದಮೇಲೆ ಫ್ರೆಂಡ್ಸ್ ಮಧ್ಯಾಹ್ನ ಎಲ್ಲರೂ ಮಲ್ಕೊಂಡ್ರು, ನಾನು ಕೂಡ ಮಲ್ಕೊಂಡಿದ್ದೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಅಮ್ಮ ಮತ್ತು ತಮ್ಮ, ಮಿಟ್ಟು ಮತ್ತು ಚಿಟ್ಟಿ ಎಲ್ಲರೂ ಕೂಡ ಅಮ್ಮನ ಮನೆಗೆ ಹೋದರು. ನಾವೊಂದಷ್ಟು ಜನ ಉಳ್ಕೊಂಡ್ವಿ. ಸೊ ಮಿಂಚು ಇನ್ನೂ ಮೋಷನ್ ಮಾಡ್ತಿದ್ದಾಳೆ, ಜಯಂತ್ ಅವಳನ್ನ ಇಟ್ಕೊಂಡು ಸುಧಾರಿಸಿದ್ದಾರೆ. ಸೊ ನಾ ಅಷ್ಟರೊಳಗಡೆ
ಕಸ ಎಲ್ಲ ಹೊಡೆದಿದ್ದೆ ಅಲ್ವಾ, ದೀಪ ಹಚ್ಚಿಬಿಡ್ತೀನಿ ಮಮ್ಮಿ ಅಂತ ಹೇಳಿ ಅವಳನ್ನ ತೊಳೆದು ಕೊಟ್ಟು ಬಂದು ಇವಾಗ ದೀಪ ಹಚ್ಚೋದಕ್ಕೆ ಕೂತ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ದೀಪ ಹಚ್ತಾ ಇದ್ದೀನಿ, ನನಗೊಂದು ಸ್ವಲ್ಪ ಟೈಮ್ ಕೊಡು ಅಂತ ಕೇಳಿದ್ದಕ್ಕೆ ಆಯ್ತಪ್ಪ ಅಂತೇಳಿ ಪಾಪ ಮಿಂಚು ಜೊತೆ ಆಟ ಆಡ್ಕೊತ ಜಯಂತ್ ಕೂತ್ಕೊಂಡಿದ್ರು. ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ದೀಪ ಹಚ್ಚಿ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಹನುಮಾನ್ ಚಾಲೀಸ ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಬ್ಬಳೇ ಪೀಸ್ ಆಫ್ ಮೈಂಡಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ ಹೇಳಿ ಎಲ್ಲದು ಕೂಡ ಇವತ್ತಿನ ದಿನದ್ದೇನಿದೆ ಪೂಜೆ ಅದನ್ನು ಮುಗಿಸ್ಕೊತಾ ಇದ್ದೀನಿ. ಪೂಜೆ ಮಾಡೋದಕ್ಕೂ ಕೂಡ ಸ್ವಲ್ಪ ಯಾಕೋ ಇಂಟ್ರೆಸ್ಟ್ ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಏನೂ ಹೂವಿಲ್ಲ, ಕ್ಲೀನ್ ಇಲ್ಲ. ಸೊ ಹಿಂಗಾದಾಗ ಹಿಂಗೆ ಅನಿಸುತ್ತಲ್ವ, ನಿಮಗೂ ಹಾಗೆ ಅನಿಸಿದ್ರೆ ನನಗೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ಮತ್ತೆ ಫ್ರೆಂಡ್ಸ್, ನೀನು ತುಂಬ ಸುಸ್ತಿದೆಯಾ, ಮನೆಗೆ ಬಾ ಅಂತ ಹೇಳಿಬಿಟ್ಟೆ ಹೋಗಿತ್ತು ಅಮ್ಮ. ಹಾಗಾಗಿ ಸರಿ ಅಮ್ಮ ಆಯಿತು, ನಾನು ಇನ್ನೇನು ಸಂಜೆ ಹೊತ್ತಾಯಿತು, ಕಸ ಹೊಡೆದು ದೀಪ ಹಚ್ಚಿನೇ ಬರ್ತೀನಿ ಹೋಗ್ರಿ ಅಂತಲೇ ಕಳಿಸಿದ್ದೆ. ಸೊ ಹಾಗೆ ದೀಪ ಹಚ್ಚಿ ನಾನು ಕೂಡ ಅಮ್ಮನ ಮನೆಗೆ ಹೋಗಿದ್ದಾಯಿತು. ಮನೇಲಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಲ್ಲ, ಮತ್ತೆ ಹೋಗಿ ರೆಸ್ಟ್ ಮಾಡ್ಕೊಂಡು ಬರೋಣ ಅಂತೇಳಿ. ಇನ್ನೂ ಇದು ಯಾವಾಗ ಕ್ಯೂರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಡೈಲಿ ಲಾಗ್ಸ್ ಅಂತೂ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಹೆಚ್ಚಿನ ವೀಡಿಯೋಸ್ಗೆ ನನ್ನ ಫಾಲೋ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಏನಾದರೂ ಕೇಳೋದಿತ್ತು ಅಂದರೆ ಖಂಡಿತ ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.